ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ರಾತ್ರಿ ಮಲಗುವಾಗ ನಿಮಗೆ ತೃಪ್ತಿ ಇರುತ್ತಾ, ಅಥವಾ ಅಯ್ಯೋ ನಾಳೆ ಬೆಳಿಗ್ಗೆ ಎದ್ದೇಳ್ಬೇಕಲ್ಲಪ್ಪ, ತಿರ್ಗಾ ಅದೇ ಕೆಲಸ ಮಾಡಬೇಕಲ್ಲ ಅನ್ನೋ ಆಯಾಸ ಏನಾದರೂ ಇರುತ್ತಾ? ಇವತ್ತಿನ ಜನರೇಷನ್ನಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮ ಹತ್ತಿರ ಅತ್ಯಾಧುನಿಕ ಗ್ಯಾಡ್ಜೆಟ್ಸ್ ಇವೆ, ಕೆಲಸ ಸುಲಭ ಮಾಡೋಕೆ AI ಇದೆ, ಎಲ್ಲಿಗೆ ಬೇಕಾದರೂ ಹೋಗೋಕೆ ಫಾಸ್ಟ್ ವೆಹಿಕಲ್ಸ್ ಇವೆ. ಆದರೂ ನಾವೆಲ್ಲ ಯಾಕೆ ಯಾವಾಗಲೂ ಸುಸ್ತಾಗಿರ್ತೀವಿ? ಯಾಕೆ 25 ವರ್ಷದ ಹುಡುಗನಿಗೆ 60 ವರ್ಷದವನ ಥರ ಬೆನ್ನು ನೋವು ಬರುತ್ತೆ? ಯಾಕೆ ಸೋಮವಾರ ಬೆಳಿಗ್ಗೆ ಬಂದರೆ ನಮಗೆ ನರಕದ ತರ ಅನ್ಸುತ್ತೆ? ಇದಕ್ಕೆ ನಾವು ಕೊಡೋ ಹೆಸರು ಬರ್ನ್ಔಟ್. ನಾವು ಅನ್ಕೋತೀವಿ ನಾವು ಜಾಸ್ತಿ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ಸುಸ್ತಾಗ್ತಿದೆ ಅಂತ. ಆದ್ರೆ ಸ್ನೇಹಿತರೆ, ಇದು ಹಸಿ ಸುಳ್ಳು. ನೀವು ಸುಸ್ತಾಗಿರೋದು ಕೆಲಸದಿಂದ ಅಲ್ಲ, ನೀವು ಸುಸ್ತಾಗಿರೋದು ಆ ಕೆಲಸದ ಬಗ್ಗೆ ನೀವು ಇಟ್ಕೊಂಡಿರೋ ತಪ್ಪು ಕಲ್ಪನೆಯಿಂದ, ರಾಂಗ್ ಮೈಂಡ್ ಸೆಟ್ ಇಂದ. ಕಳೆದ ಎಪಿಸೋಡ್ ನಲ್ಲಿ ನಾವು ಆತ್ಮದ ಬಗ್ಗೆ ಮಾತಾಡಿದ್ವಿ. ನೀವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ವಿ. ಅದನ್ನ ಕೇಳಿ ಕೆಲವರು ಅನ್ಕೊಂಡ್ರು, ಓ ನಾನು ಆತ್ಮ ಅಲ್ವಾ, ಹಾಗಾದ್ರೆ ನಾನು ಏಕೆ ಓದಬೇಕು, ನಾನು ಯಾಕೆ ಕೆಲಸ ಮಾಡಬೇಕು, ಸುಮ್ಮನೆ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ರು. ಅರ್ಜುನನಿಗೂ ಇದೇ ಡೌಟ್ ಬಂದಿತ್ತು. ಅವನು ಕೃಷ್ಣನಿಗೆ 3ನೇ ಅಧ್ಯಾಯದ ಆರಂಭದಲ್ಲಿ ನೇರವಾಗಿ ಕೇಳ್ತಾನೆ, ಈ ಒಂದು ಮಂತ್ರವನ್ನು ಕೇಳಿ. ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ. ಕೃಷ್ಣ, ಜ್ಞಾನನೇ ಶ್ರೇಷ್ಠ ಅಂತೀಯ, ಬುದ್ಧಿವಂತನಾಗಿರು ಅಂತೀಯ, ಮತ್ತೆ ಯಾಕಪ್ಪ ನನ್ನನ್ನು ಘೋರವಾದ ಈ ಯುದ್ಧದಲ್ಲಿ ತಳ್ತಿದ್ಯಾ ಅಂತ. ನಾನು ಆರಾಮಾಗಿ ಕಾಡಿನಲ್ಲಿ ಇರ್ತೀನಲ್ಲ, ಬಿಟ್ಬಿಡು ಅಂತಾನೆ. ಇವತ್ತೆಷ್ಟೋ ಜನ ಯುವಕರು ಇದೇ ಯೋಚನೆ ಮಾಡ್ತಾರೆ. ಈ ಕಾರ್ಪೊರೇಟ್ ಲೈಫ್ ವೇಸ್ಟು, ದುಡಿಯೋದು ವೇಸ್ಟು, ನಾನು ಟ್ರಾವೆಲ್ ಮಾಡ್ಕೊಂಡಿರ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಕೃಷ್ಣ ಅದಕ್ಕೆ ಒಪ್ಪಲಿಲ್ಲ. ಕೃಷ್ಣ ಕೊಟ್ಟ ಉತ್ತರವೇ ಕರ್ಮಯೋಗ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಗೋಲ್ಡನ್ ಫಾರ್ಮುಲಾವನ್ನ ಡಿಕೋಡ್ ಮಾಡಲಿದ್ದೇನೆ. ನೀವು ಎಷ್ಟೇ ಗಂಟೆ ಕೆಲಸ ಮಾಡಿದ್ರು ನಿಮಗೆ ಸುಸ್ತಾಗಬಾರ್ದು, ಬೋರ್ ಆಗಬಾರ್ದು ಮತ್ತು ರಿಸಲ್ಟ್ ಬಗ್ಗೆ ಭಯ ಇರಬಾರ್ದು. ಅಂದ್ರೆ ಏನ್ ಮಾಡಬೇಕು? ಜಗತ್ತಿನ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್ ಫಾಲೋ ಮಾಡೋ ಸೀಕ್ರೆಟ್ ಇಲ್ಲಿದೆ. ವೆಲ್ಕಮ್ ಟು ಎಪಿಸೋಡ್ 3, ದ ಆರ್ಟ್ ಆಫ್ ಹಸಲ್. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಕೆಲಸ ಮಾಡದೆ ಸುಮ್ಮನೆ ಕೂರೋಕ್ಕಾಗುತ್ತಾ? ಕ್ಯಾನ್ ಯು ಡೂ ನಥಿಂಗ್? ಟ್ರೈ ಮಾಡಿ ನೋಡಿ. ವಿಡಿಯೋ ಪಾಸ್ ಮಾಡಿ, ಒಂದು 5 ನಿಮಿಷ ಏನೂ ಮಾಡದೆ, ಏನೂ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಆಗಲ್ಲ ಅಲ್ವಾ? ನಿಮ್ಮ ಮನಸ್ಸು ಯೋಚನೆ ಮಾಡುತ್ತೆ, ಕಣ್ಣು ನೋಡುತ್ತೆ, ಶ್ವಾಸಕೋಶ ಉಸಿರಾಡುತ್ತೆ, ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಅದಾಗದೆ ನಡೀತಾನೆ ಇರುತ್ತೆ. ಅಂದ್ರೆ ನೀವು ಸುಮ್ಮನೆ ಕೂತಿದ್ದೀನಿ ಅನ್ಕೊಂಡ್ರು ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಕೆಲಸ ಮಾಡ್ತಲೇ ಇವೆ. ಕೃಷ್ಣ 3ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಇದನ್ನೇ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಸೊ ನಾನು ಕೆಲಸ ಬಿಟ್ಟು ರೆಸ್ಟ್ ತಗೋತೀನಿ ಅನ್ನೋದು ಭ್ರಮೆ. ನೀವು ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ತಲೆಯಲ್ಲಿ ಓವರ್ ಥಿಂಕಿಂಗ್ ಶುರುವಾಗುತ್ತೆ. ಅದು ಫಿಸಿಕಲ್ ಕೆಲಸಕ್ಕಿಂತ ಹೆಚ್ಚು ಡೇಂಜರಸ್. ಖಾಲಿ ಮನಸ್ಸು ದೆವ್ವದ ಕಾರ್ಖಾನೆ. ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಅರ್ಜುನ ಯುದ್ಧ ಮಾಡಲ್ಲ ಅಂತ ಕೂತಿದ್ರು, ಅವನ ಮನಸ್ಸಲ್ಲಿ ಯುದ್ಧ ನಡೀತಾನೆ ಇತ್ತು. ನಾನು ಮಾಡಿದ್ ಸರಿನಾ, ತಪ್ಪ, ಅವರು ಗೆಲ್ತಾರ, ಇವ್ರು ಗೆಲ್ತಾರ ಅನ್ನೋ ಗೊಂದಲಕ್ಕೆ ಅವನನ್ನ ಕೊಲ್ತಾ ಇತ್ತು. ಅದರಿಂದ ಫಸ್ಟ್ ಪಾಯಿಂಟ್, ಆಕ್ಷನ್ ಈಸ್ ಇನ್ಎವಿಕ್ಟಬಲ್. ನೀವು ಬದುಕಿರಬೇಕು ಅಂದ್ರೆ ಕೆಲಸ ಮಾಡಲೇಬೇಕು. ಆದರೆ ಆ ಕೆಲಸವನ್ನ ಭಾರ ಆಗಿ ಮಾಡಬೇಕಾ ಅಥವಾ ಆಟ ಆಗಿ ಮಾಡಬೇಕಾ ಅನ್ನೋದೇ ಇಲ್ಲಿನ ಪ್ರಶ್ನೆ. ಇವತ್ತು ನಾವು ಆಫೀಸ್ಗೆ ಹೋಗುವಾಗ ಅಯ್ಯೋ ಅಂತ ಹೋಗ್ತೀವಿ, ಕಾಲೇಜ್ಗೆ ಹೋಗುವಾಗ ಯಾಕಾದ್ರೂ ಬೆಳಗಾಗುತ್ತೋ ಅಂತ ಹೋಗ್ತೀವಿ. ಯಾಕಂದ್ರೆ ನಾವು ಕೆಲಸವನ್ನ ಪ್ರೀತಿಸ್ತಾ ಇಲ್ಲ, ನಾವು ಆ ಕೆಲಸದಿಂದ ಬರೋ ಫಲಿತಾಂಶವನ್ನ ಪ್ರೀತಿಸ್ತಾ ಇದ್ದೀವಿ. ನಮಗೆ ಕೆಲಸ ಇಷ್ಟ ಇಲ್ಲ, ತಿಂಗಳುಗಳಲ್ಲಿ ಬರೋ ಸ್ಯಾಲ್ರಿ ಮಾತ್ರ ಇಷ್ಟ. ನಮಗೆ ಓದೋದು ಇಷ್ಟ ಇಲ್ಲ, ಎಕ್ಸಾಮ್ನಲ್ಲಿ ಬರೋ ರ್ಯಾಂಕ್ ಮಾತ್ರ ಬಹಳ ಇಷ್ಟ. ಇಲ್ಲೇ ಇರೋದು ಸಮಸ್ಯೆಯ ಮೂಲ. ಯಾವಾಗ ನಿಮ್ಮ ಕಣ್ಣು ರಿಸಲ್ಟ್ ಮೇಲೆ ಇರುತ್ತೋ ಆಗ ಪ್ರೋಸೆಸ್ ಕೂಡ ಕಷ್ಟ. ಇದನ್ನೇ ಬ್ರೇಕ್ ಮಾಡೋಕೆ ಕೃಷ್ಣ ಪ್ರಪಂಚದ ಅತ್ಯಂತ ಫೇಮಸ್ ಶ್ಲೋಕವನ್ನ ಹೇಳ್ತಾನೆ. ಅದೇ 2ನೇ ಅಧ್ಯಾಯದ 47ನೇ ಶ್ಲೋಕ. ಇದನ್ನ ನಾವು 100 ಸಲ ಕೇಳಿದ್ದೀವಿ, ಆದರೆ ಇದರ ನಿಜವಾದ ಅರ್ಥ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬನ್ನಿ ಅದನ್ನೊಂದ್ಸಲ ಕೇಳ್ಬಿಡೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಈ ಶ್ಲೋಕವನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಇದು ನಿಮ್ಮ ಲೈಫ್ನ ಮ್ಯಾನೇಜ್ಮೆಂಟ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಮಂತ್ರ. ಇದರಲ್ಲಿ 4 ಪವರ್ಫುಲ್ ಕಮಾಂಡ್ಗಳಿವೆ. ಕರ್ಮಣ್ಯೇವಾಧಿಕಾರಸ್ತೆ, ನಿನ್ನ ಅಧಿಕಾರ ಇರುವುದು ಕೇವಲ ಕೆಲಸ ಮಾಡುವುದರಲ್ಲಿ ಮಾತ್ರ. ಗಮನಿಸಿ, ಅಧಿಕಾರ ಅನ್ನೋ ಪದ ಬಳಸಿದ್ದಾನೆ. ಅಂದ್ರೆ ನೀನು ಎಕ್ಸಾಮ್ಗೆ ಓದಬಹುದು, ಅದು ನಿನ್ನ ಕೈಯಲ್ಲಿದೆ. ನೀನು ಇಂಟರ್ವ್ಯೂಗೆ ಪ್ರಿಪೇರ್ ಆಗಬಹುದು, ಅದು ನಿನ್ನ ಕಂಟ್ರೋಲ್ನಲ್ಲಿದೆ. ಆದರೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು, ಇಂಟರ್ವ್ಯೂ ರಿಸಲ್ಟ್ ಕೊಡೋದು, ಅದು ನಿಮ್ಮ ಕೈಯಲ್ಲಿಲ್ಲ. ಇವತ್ತಿನ ಹುಡುಗರು ಡಿಪ್ರೆಷನ್ಗೆ ಹೋಗೋದು ಎಲ್ಲಿ ಅಂದ್ರೆ ಅವರು ತಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಿರೋ ವಿಷಯವನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನಗೆ ರ್ಯಾಂಕ್ ಬರಲೇಬೇಕು, ಅವಳು ನನ್ನ ಲವ್ ಮಾಡಲೇಬೇಕು, ಬಾಸ್ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಇಟ್ಸ್ ಔಟ್ ಆಫ್ ಅವರ್ ಸಿಲೆಬಸ್. ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್, ದ ಆಕ್ಷನ್.
ಮಾ ಫಲೇಶು ಕದಾಚನ. ಫಲಿತಾಂಶದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಇದನ್ನ ಜನ ತಪ್ಪು ತಿಳ್ಕೊತಿದ್ದಾರೆ. ಓ ಅಂದ್ರೆ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದಾ, ಗುರಿ ಇರಬಾರ್ದಾ ಅಂತ. ಖಂಡಿತ ಇರಬೇಕು. ಅರ್ಜುನನಿಗೂ ಯುದ್ಧ ಗೆಲ್ಲಬೇಕು ಅನ್ನೋ ಗುರಿ ಇತ್ತು. ಆದರೆ ಯುದ್ಧ ಮಾಡುವಾಗ ನಾನು ಗೆಲ್ತೀನೋ ಸೋಲ್ತೀನೋ ಅಂತ ಯೋಚನೆ ಮಾಡ್ತಾ ಕೂತ್ರೆ ಎದುರಾಳಿ ಬಂದು ತಲೆ ಕಡಿತಾನಷ್ಟೇ. ಒಬ್ಬ ಕ್ರಿಕೆಟರ್ ಬ್ಯಾಟಿಂಗ್ ಮಾಡುವಾಗ ಸ್ಕೋರ್ ಬೋರ್ಡ್ ಅನ್ನು ನೋಡ್ತಾ ನಿಂತ್ಕೊಂಡ್ರೆ ಬಾಲ್ ಮಿಸ್ ಆಗುತ್ತೆ. ಅವನ ಫೋಕಸ್ ಬಾಲ್ ಮೇಲೆ ಇರಬೇಕು ಹೊರತು ಸ್ಕೋರ್ ಬೋರ್ಡ್ ಮೇಲಲ್ಲ. ಪ್ರೋಸೆಸ್ಸು ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು, ಪ್ರೋಸೆಸ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಯಾವಾಗ ನೀವು ರಿಸಲ್ಟ್ ಬಗ್ಗೆ ಚಿಂತೆ ಮಾಡ್ತೀರೋ ನಿಮ್ಮ ಎಫಿಷಿಯನ್ಸಿ 50% ಕಡಿಮೆ ಆಗೋಗುತ್ತೆ. ಇದನ್ನ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅನ್ನೋದು. ಮಾ ಕರ್ಮ ಫಲ ಹೇತುರ್ಭುಹು. ಫಲಿತಾಂಶವೇ ನಿನ್ನ ಕೆಲಸಕ್ಕೆ ಕಾರಣ ಆಗಬಾರ್ದು. ಅಂದ್ರೆ ದುಡ್ಡು ಬಂದ್ರೆ ಮಾತ್ರ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ ಅನ್ನೋ ವ್ಯಾಪಾರಿ ಮನೋಭಾವ ಅದು. ಆ ಮನೋಭಾವ ನಮ್ಗಿರಬಾರ್ದು. ಕೆಲಸವನ್ನ ಪ್ರೀತಿ ಮಾಡಿ, ಪ್ಯಾಷನ್ ಇಂದ ಮಾಡಿ. ನೀವು ರಿಸಲ್ಟ್ಗೋಸ್ಕರ ಕೆಲಸ ಮಾಡಿದ್ರೆ ರಿಸಲ್ಟ್ ಸಿಕ್ಕ ತಕ್ಷಣ ಕೆಲಸ ನಿಲ್ಲಿಸ್ತೀರಾ. ಆದ್ರೆ ಕೆಲಸಕ್ಕೋಸ್ಕರ ಕೆಲಸ ಮಾಡಿದ್ರೆ ನೀವು ಲೆಜೆಂಡ್ ಆಗ್ತೀರಾ. ಎಲಾನ್ ಮಸ್ಕ್ ಬಳಿ ಈಗಾಗಲೇ ಕೋಟಿ ದುಡ್ಡಿದೆ. ಆದ್ರೂ ಅವನು ದಿನಕ್ಕೆ 16 ಗಂಟೆ ಯಾಕೆ ಕೆಲಸ ಮಾಡ್ತಾನೆ? ದುಡ್ಡಿಗೋಸ್ಕರನಾ? ಅಲ್ಲ, ಅವನಿಗೆ ರಾಕೆಟ್ ಹಾರಿಸೋದು ಅಂದ್ರೆ ಇಷ್ಟ, ಅವನಿಗೆ ಆ ಪ್ರೋಸೆಸ್ ಇಷ್ಟ. ಅದಕ್ಕೆ ಅವನು ಟಯರ್ಡ್ ಆಗಲ್ಲ. ಇನ್ನ ಒಂದು ಕಂಟಿನ್ಯೂಷನ್ ಲೈನ್ ಇದೆ ನೋಡಿ, 4ನೇ ಲೈನು, ಮಾತೆ ಸಂಗೋತ್ಸವ ಕರ್ಮಾಣಿ. ಹಾಗಂತ ಕೆಲಸ ಮಾಡದೆ ಇರಬೇಡ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ ಅಂದ ತಕ್ಷಣ ಹಾಗಾದ್ರೆ ನಾನು ಕೆಲಸವೇ ಮಾಡಲ್ಲ ಅಂತ ಸೋಮಾರಿ ಆಗಬೇಡಿ. ಯು ಮಸ್ಟ್ ಆಕ್ಟ್ ಬಟ್ ಆಕ್ಟ್ ವಿತ್ ಡಿಟ್ಯಾಚ್ಮೆಂಟ್. ಈ 4 ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ತಲೆಯ ಮೇಲಿರೋ 100 kg ಭಾರ ಇಳಿದು ಹೋಗುತ್ತೆ. ನೀವು ಫ್ರೀ ಆಗ್ತೀರಾ, ನಿಮ್ಮ ಮೈಂಡ್ ಫಿಯರ್ಲೆಸ್ ಆಗುತ್ತೆ. ಒಬ್ಬ ಸ್ಟೂಡೆಂಟ್ ನಾನು ಫೇಲ್ ಆದ್ರೆ ಏನಪ್ಪ ಗತಿ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಈ ಸಬ್ಜೆಕ್ಟ್ ಕಲಿಯೋದು ಎಷ್ಟು ಮಜಾ ಇದೆ ಅಂತ ಓದೋಕೆ ಶುರು ಮಾಡಿದ್ರೆ ಅವನನ್ನ ತಡೆಯೋಕೆ ಯಾವನ ಕೈಲೂ ಆಗಲ್ಲ. ಅವನಿಗೆ ರ್ಯಾಂಕ್ ಬಂದೇ ಬರುತ್ತೆ, ಬರದಿದ್ರೂ ಅವನಿಗೆ ಬೇಜಾರಾಗಲ್ಲ. ಯಾಕಂದ್ರೆ ಅವನು ಕಲ್ತಿರೋ ನಾಲೆಜ್ ಅವನ ಹತ್ರನೇ ಇರುತ್ತೆ. ಅದು ಯಾವತ್ತಿದ್ರೂ ಪರ್ಮನೆಂಟ್. ಇನ್ನೊಂದು, ವೆಸ್ಟರ್ನ್ ಸೈಕಾಲಜಿಸ್ಟ್ ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಅನ್ನ ಕಂಡುಹಿಡಿತಾರೆ. ಅದನ್ನ ಫ್ಲೋ ಸ್ಟೇಟ್ ಅಂತ ಕರೆದಿದ್ದಾರೆ. ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಎಷ್ಟು ಮೈಮರ್ತು ಹೋಗ್ತಾನೆ ಅಂದ್ರೆ ಅವನಿಗೆ ಹಸಿವು, ನಿದ್ದೆ, ಸಮಯದ ಪರಿಜ್ಞಾನನೇ ಇರೋದಿಲ್ಲ. ಆ ಸ್ಟೇಟ್ ನಲ್ಲಿದ್ದಾಗ ಅವನ ಪರ್ಫಾರ್ಮೆನ್ಸ್ ಪೀಕ್ ನಲ್ಲಿ ಇರುತ್ತೆ. ಕೃಷ್ಣ ಇದನ್ನೇ 5000 ವರ್ಷಗಳ ಹಿಂದೆನೆ ನಿಷ್ಕಾಮ ಯೋಗ ಅಂತ ಕರೆದ. ನಿಷ್ಕಾಮ ಅಂದ್ರೆ ಆಸೆ ಇಲ್ಲದಿರೋದು ಅಂತಲ್ಲ, ಸ್ವಾರ್ಥದ ಆಸೆ ಇಲ್ಲದಿರೋದು, ಭವಿಷ್ಯದ ಚಿಂತೆ ಇಲ್ಲದೆ ವರ್ತಮಾನದಲ್ಲಿ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ಗೆ ಬದುಕೋದು, ಸಂಪೂರ್ಣವಾಗಿ ಮುಳುಗೋಗೋದು. ಉದಾಹರಣೆಗೆ, ನೀವು ವಿಡಿಯೋ ಗೇಮ್ ಆಡುವಾಗ ಅಥವಾ ಕ್ರಿಕೆಟ್ ಆಡುವಾಗ ನಿಮಗೆ ಸುಸ್ತಾಗಲ್ಲ. ಯಾಕಂದ್ರೆ ಅಲ್ಲಿ ನೀವು ರಿಸಲ್ಟ್ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಆಟವನ್ನ ಎಂಜಾಯ್ ಮಾಡ್ತೀರಾ. ಅದೇ ಮ್ಯಾಚ್ ಓದುವಾಗ ಯಾಕೆ ಬೋರ್ ಆಗುತ್ತೆ? ಯಾಕಂದ್ರೆ ನಿಮ್ಮ ಗಮನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಮೇಲಿಲ್ಲ, ಮಾರ್ಕ್ಸ್ ಮೇಲಿದೆ. ಮಿತ್ರರೇ, ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ ಅಲ್ವಾ, ನೀವು ಈ ವಿಡಿಯೋ ವೈರಲ್ ಆಗಲೇಬೇಕು ಅಂತ ಟೆನ್ಷನ್ ತಗೊಂಡು ಮಾಡಿದ್ರೆ ವಿಡಿಯೋ ಚೆನ್ನಾಗಿ ಬರಲ್ಲ. ಅದೇ ನೀವು ನನಗೆ ಈ ಕಂಟೆಂಟ್ ಇಷ್ಟ, ಜನ ನೋಡ್ಲಿ ಬಿಡ್ಲಿ ನಾನು ಮಾಡ್ತೀನಿ ಅಂತ ಖುಷಿಯಾಗಿ ಮಾಡಿದ್ರೆ ಆ ಎನರ್ಜಿ ಜನರಿಗೆ ತಲುಪುತ್ತೆ, ಅದು ವೈರಲ್ ಆಗೇ ಆಗುತ್ತೆ. ಇದನ್ನೇ ಕೃಷ್ಣ ಹೇಳಿದ್ದು, ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೆ ಏನು? ತಲೆ ಕೆಳಗಾಗಿ ನಿಲ್ಲೋದಲ್ಲ, ಕೆಲಸದಲ್ಲಿ ನೈಪುಣ್ಯತೆಯ ಯೋಗವನ್ನ ಮಾಡೋದು. ಎಕ್ಸಲೆನ್ಸ್ ಇನ್ ಆಕ್ಷನ್ ಇಸ್ ಯೋಗ. ನೀವು ಕಸ ಗುಡಿಸಿದ್ರು ಅದು ಪರ್ಫೆಕ್ಟ್ ಆಗಿರಬೇಕು, ಕೋಡಿಂಗ್ ಮಾಡಿದ್ರು ಅದು ಬಗ್ ಫ್ರೀ ಆಗಿರಬೇಕು. ಯಾವಾಗ ನೀವು ರಿಸಲ್ಟ್ ಚಿಂತೆ ಬಿಟ್ಟು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಿರೋ ಆಗ ಸಕ್ಸಸ್ ನಿಮ್ಮ ಹಿಂದೆ ನಾಯಿ ಮರಿ ತರ ಬರುತ್ತೆ. 3 Idiots ಸಿನಿಮಾದಲ್ಲಿ ಅಮೀರ್ ಖಾನ್ ಒಂದು ಡೈಲಾಗ್ ಇದೆ. किसी महापुरुष ने कहा है कि कामयाब होने के लिए नहीं, काबिल होने के लिए पढ़ो. सक्सेस के पीछे मत भागो, एक्सेलेंस का पीछा करो. सक्सेस झक मार के तुम्हारे पीछे आएगी. ಅದು ಕೃಷ್ಣನ ಡೈಲಾಗು. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಸರ್, ನಾನು ರಿಸಲ್ಟ್ ಬಗ್ಗೆ ಚಿಂತೆ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡ್ತೀನಿ, ಆದರೆ ಯಾವ ಕೆಲಸ ಮಾಡಬೇಕು? ನನ್ನ ಫ್ರೆಂಡು ಸಾಫ್ಟ್ವೇರ್ ಇಂಜಿನಿಯರ್ ಆದ, ನಾನು ಆಗಲಾ? ಅವನು ಯೂಟ್ಯೂಬರ್ ಆದ, ನಾನು ಆಗಲಾ? ನೀವು ಪತ್ರಕರ್ತರು, ನಾನು ಪತ್ರಕರ್ತ ಆಗಲಾ? ಇವತ್ತು ನಾವೆಲ್ಲರೂ ಕಂಪ್ಯಾರಿಸನ್ ಕಲ್ಚರ್ನಲ್ಲಿದ್ದೀವಿ. ಬೇರೆಯವರ ಲೈಫ್ ನೋಡಿ ನಮ್ಮ ಲೈಫ್ ಡಿಸೈನ್ ಮಾಡ್ಕೊಳ್ತಿದ್ದೀವಿ. ಇದಕ್ಕೆ ಕೃಷ್ಣ ಕೊಡುವ ವಾರ್ನಿಂಗು ಇಲ್ಲಿದೆ, ಕೇಳಿಸ್ಕೊಳ್ಳಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಇದರ ಅರ್ಥ, ಬೇರೆಯವರ ಧರ್ಮವನ್ನ ಅಂದ್ರೆ ಕೆಲಸವನ್ನ ಚೆನ್ನಾಗಿ ಮಾಡುವುದಕ್ಕಿಂತ ನಿನ್ನ ಸ್ವಂತ ಧರ್ಮವನ್ನ, ಸ್ವಧರ್ಮವನ್ನ ಅಪೂರ್ಣವಾಗಿ ಮಾಡುವುದು ಲೇಸು. ಬೇರೆಯವರ ದಾರಿಯಲ್ಲಿ ಬದುಕುವುದಕ್ಕಿಂತ ನಿನ್ನ ದಾರಿಯಲ್ಲಿ ನೀನು ಸಾಯುವುದೇ ಮೇಲು. ಸ್ವಧರ್ಮ ಅಂದ್ರೆ ಏನು? ಸ್ವ ಅಂದ್ರೆ ಸೆಲ್ಫ್, ಧರ್ಮ ಅಂದ್ರೆ ನೇಚರ್ ಅಥವಾ ಡ್ಯೂಟಿ. ನಿಮ್ಮ ಸ್ವಭಾವಕ್ಕೆ ಯಾವುದು ಹತ್ತಿರವೋ ಅದೇ ನಿಮ್ಮ ಸ್ವಧರ್ಮ. ಒಂದು ಮೀನು ಮರ ಹತ್ತೋಕ್ ಹೋದ್ರೆ ಅದು ಜೀವನ ಪೂರ್ತಿ ಫೇಲಿಯರ್ ಅಂತ ಅನ್ಕೊಳ್ಳುತ್ತೆ. ಮೀನಿನ ಸ್ವಧರ್ಮ ಏನು? ಈಜೋದು. ಕೋತಿಯ ಸ್ವಧರ್ಮ ಏನು? ಮರ ಹತ್ತೋದು. ಇವತ್ತು ಎಷ್ಟೋ ಜನ ಇಂಜಿನಿಯರಿಂಗ್
ಇಂಜಿನಿಯರಿಂಗ್ ಮುಗಿಸಿ ಬ್ಯಾಂಕ್ಗಳಲ್ಲಿ ಕೆಲಸ ಸೇರಿರ್ತಾರೆ. ಅಲ್ಲಿ ಡಿಪ್ರೆಷನ್ನಲ್ಲಿ ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಅವರ ಸ್ವಭಾವ ಆರ್ಟ್ ಅಥವಾ ಕ್ರಿಯೇಟಿವಿಟಿ ಆಗಿರ್ಬೋದು. ಆದರೆ ಅವರು ಪೇರೆಂಟ್ಸ್ ಒತ್ತಾಯಕ್ಕೆ ಅಥವಾ ಸೊಸೈಟಿಯನ್ನು ನೋಡಿ ಸೈನ್ಸ್ ಅಂತ ತಗೊಂಡಿರ್ತಾರೆ. ಇದು ಪರಧರ್ಮ. ಇದು ಭಯಾನಕ. ಇದು ನಿಮ್ಮನ್ನ ಒಳಗಿಂದ ಕೊಲ್ಲುತ್ತೆ. ನೀವು ಎಷ್ಟೇ ದುಡ್ಡು ಮಾಡಿದ್ರೂ ನಿಮಗೆ ನೆಮ್ಮದಿ ಸಿಗಲ್ಲ. ಅರ್ಜುನ ಕ್ಷತ್ರಿಯ, ಅವನ ಸ್ವಭಾವ ಯುದ್ಧ ಮಾಡೋದು. ಅವನು ನಾನು ಸನ್ಯಾಸಿ ಆಗ್ತೀನಿ ಅಂದಾಗ ಕೃಷ್ಣ ಬೈದಿದ್ದು ಇದೇ ಕಾರಣಕ್ಕೆ. ಅದು ನಿನ್ನ ನೇಚರ್ ಅಲ್ಲ ಕಣೆಯ. ನೀನು ಕಾಡಿಗೆ ಹೋದ್ರು ಅಲ್ಲಿ ಪ್ರಾಣಿಗಳ ಜೊತೆ ಯುದ್ಧ ಮಾಡ್ತೀಯಾ, ನಿನ್ನ ರಕ್ತದಲ್ಲೇ ಹೋರಾಟ ಇದೆ, ಅದನ್ನು ಒಪ್ಕೋ ಅಂತ. ಸೊ ಸ್ನೇಹಿತರೆ, ಫೈಂಡ್ ಯುವರ್ ಸ್ವಧರ್ಮ. ಬೇರೆಯವ್ರು ಏನು ಮಾಡ್ತಾರೆ ಅಂತ ನೀವು ನೋಡಬೇಡಿ, ಅದನ್ನು ನೀವು ಮಾಡೋಕ್ಕೂ ಹೋಗಬೇಡಿ. ನಿಮಗೆ ಬರೆಯೋದಿಷ್ಟನಾ, ರೈಟರ್ ಆಗಿ. ನಿಮಗೆ ಬಿಸ್ನೆಸ್ ಇಷ್ಟನಾ, ಎಂಟರ್ಪ್ರಿನರ್ ಆಗಿ. ಅಲ್ಲಿ ರಿಸ್ಕ್ ಇರ್ಬೋದು, ಕಷ್ಟ ಇರ್ಬೋದು, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದ್ದೇ ಇರುತ್ತೆ. ನೀವು ಸ್ವಧರ್ಮದಲ್ಲಿ ಬರ್ನೌಟ್ ಆಗಲ್ಲ, ಯಾಕಂದ್ರೆ ಅದು ನಿಮಗೆ ಇಷ್ಟವಾದ ಕೆಲಸ, ಅದು ನಿಮ್ಮ ಪ್ರೀತಿ. ಕೊನೆಯದಾಗಿ ನಿಮ್ಮ ಕೆಲಸವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋ ಒಂದು ಸೀಕ್ರೆಟು ಅದೇ ಯಜ್ಞ, ಅಂದ್ರೆ ಸ್ಯಾಕ್ರಿಫೈಸ್ ಅಂತಾರೆ. ಪುರಾತನ ಕಾಲದಲ್ಲಿ ಋಷಿಗಳು ಬೆಂಕಿಗೆ ತುಪ್ಪ ಹಾಕಿ ಇದು ದೇವರಿಗೆ ಅಂತಿದ್ರು. ಕೃಷ್ಣ ಹೇಳ್ತಾನೆ, ನೀನ್ ಕಾಡಿಗೋಗಿ ಬೆಂಕಿ ಏನ್ ಹಚ್ಚಬೇಕಾಗಿಲ್ಲ, ಯಾಗನೂ ಮಾಡಬೇಕಾಗಿಲ್ಲ. ನೀನ್ ಮಾಡೋ ಕೆಲಸವನ್ನ ಯಜ್ಞ ಅಂತ ತಿಳ್ಕೊ. ನೀವು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನಾನು ನನ್ನ ಬಾಸ್ಗಾಗಿ ಮಾಡ್ತಿದ್ದೀನಿ ಅನ್ಕೋಬೇಡಿ. ಬಾಸ್ ಒಬ್ಬ ಮನುಷ್ಯ, ಅವ್ನು ನಿಮ್ಮನ್ನು ಬೈಬೋದು, ಅಪ್ರಿಷಿಯೇಟು ಮಾಡದೇ ಇರ್ಬೋದು, ಆಗ ನಿಮಗೆ ಬೇಜಾರಾಗುತ್ತೆ. ಬದಲಾಗಿ ನಾನು ಈ ಕೆಲಸವನ್ನ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಥವಾ ದೇವರಿಗೆ ಅರ್ಪಣೆಯನ್ನ ಮಾಡ್ತಿದ್ದೀನಿ ಅಂತ ಮಾಡಿ. ಆ ಭಾವನೆ ಇದ್ರೆ ವರ್ಕ್ ಈಸ್ ವರ್ಷಿಪ್ ಅಂತಾರಲ್ಲ, ಆ ಭಾವನೆ ಇಟ್ಕೊಳ್ಳಿ. ಒಬ್ಬ ಡಾಕ್ಟರ್ ರೋಗಿಯನ್ನ ದೇವರ ತರ ನೋಡಿದ್ರೆ ಅವನ ಕೈಲಿ ತಪ್ಪಾಗದೇ ಇಲ್ಲ. ಒಬ್ಬ ಟೀಚರ್ ಪಾಠ ಮಾಡಬೇಕಾದ್ರೆ ಯಜ್ಞ ಅಂತ ಅನ್ಕೊಂಡ್ರೆ ಅಲ್ಲಿ ವ್ಯಾಪಾರ ನಡೆಯೋದೇ ಇಲ್ಲ. ಯಾವಾಗ ನಿಮ್ಮ ಕೆಲಸ ಸರ್ವಿಸ್ ಅಂದರೆ ಸೇವೆಯಾಗಿ ಬದಲಾಗುತ್ತೋ ಆಗ ನಿಮ್ಮ ಅಹಂಕಾರ ಕರ್ಗೋಗುತ್ತೆ. ಅಹಂಕಾರ ಇಲ್ಲದ ಜಾಗದಲ್ಲಿ ಸ್ಟ್ರೆಸ್ ಇರೋದಿಲ್ಲ. ಇವತ್ತು ರಾತ್ರಿ ಮಲಗುವಾಗ ಯೋಚಿಸಿ, ಇವತ್ತು ನಾನು ಮಾಡಿದ ಕೆಲಸದಿಂದ ಯಾರಿಗಾದ್ರೂ ಉಪಯೋಗ ಆಯ್ತಾ? ದುಡ್ಡು ಬಂತ ಅಂತಲ್ಲ, ವ್ಯಾಲ್ಯೂ ಆ್ಯಡ್ ಆಯ್ತಾ? ಡಿಡ್ ಐ ಆ್ಯಡ್ ವ್ಯಾಲ್ಯೂ? ಹಾಗಾದರೆ ನೀವು ಕರ್ಮಯೋಗಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಾನು ರಿಸಲ್ಟ್ ಬಗ್ಗೆ ಅತಿಯಾಗಿ ಚಿಂತೆಯನ್ನು ಮಾಡ್ತಿದ್ದೀನಾ? ಅಟ್ಯಾಚ್ಮೆಂಟ್ ಆಗೋಗಿದ್ದೀನಾ? ನಾನು ಬೇರೆಯವರನ್ನು ಕಾಪಿ ಮಾಡ್ತಿದ್ದೀನಾ? ಸ್ವಧರ್ಮ ವರ್ಸಸ್ ಪರಧರ್ಮ. ನಾನು ಕೆಲಸವನ್ನು ಪ್ರೀತಿ ಮಾಡ್ತಿದ್ದೀನಾ ಅಥವಾ ಬೈದಿಂದ ಮಾಡ್ತಿದ್ದೀನಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ನಿಮ್ಮ ಬರ್ನೌಟ್ ಮಾಯ ಆಗುತ್ತೆ. ಯು ವಿಲ್ ಬಿಕಮ್ ಆನ್ ಅನ್ಸ್ಟಾಪಬಲ್ ಮಿಷನ್. ಅರ್ಜುನನಿಗೆ ಈ ಸೀಕ್ರೆಟ್ ಅರ್ಥವಾಯಿತು, ಅವನು ಬಿಲ್ ಎತ್ತದ. ಯುದ್ಧ ಅದೇ ಇತ್ತು, ಶತ್ರುಗಳು ಅವರೇ ಇದ್ರು, ಆದರೆ ಅರ್ಜುನ ಬದಲಾಗಿದ್ದ. ಈಗ ಅವನು ರಿಸಲ್ಟ್ಗಾಗಿ ಯುದ್ಧ ಮಾಡ್ತಿರ್ಲಿಲ್ಲ, ಧರ್ಮಕ್ಕಾಗಿ, ಕರ್ತವ್ಯಕ್ಕಾಗಿ ಯುದ್ಧ ಮಾಡ್ತಿದ್ದ. ಅದು ದ ಆರ್ಟ್ ಆಫ್ ಅಜಲ್. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನ ಆಳಕ್ಕೆ ಇಳಿಯೋಣ. ಸರ್, ಕೆಲಸ ಮಾಡೋದು ಸರಿ, ಆದರೆ ನಮಗೆ ಕೋಪ ಬರುತ್ತೆ, ಆಸೆ ಬರುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಅದನ್ನ ಕೃಷ್ಣ ಉತ್ತರ ಸ್ಥಿತಪ್ರಜ್ಞೆಯಲ್ಲಿ ಹೇಳಿದ್ದಾನೆ. ಮುಂದಿನ ಎಪಿಸೋಡು ಮಿಸ್ ಮಾಡ್ಕೋಬೇಡಿ. ಈ ಕರ್ಮಯೋಗದ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ವರ್ಕ್ ಈಸ್ ವರ್ಷಿಪ್ ಅಂತ ಬರೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.